Namaste. Subject Mathematics. Textbook for class 9th. NCERT syllabus. Chapter number 2 Polynomials. Article number 2.5 Algebraic Identities. Exercise 2.4. Problem number 8. Factorize each of the following. First sub-question. 8a cube plus b cube plus 12a square b plus 6ab square. Second sub-question. 8a cube minus b cube minus 12a square b plus 6ab square. Third sub-question. 27 minus 125a cube minus 135a plus 225a square. Fourth sub-question. 64a cube minus 27b cube minus 144a square b plus 108ab square. Fifth sub-question. 27p cube minus 1 divided by 216 minus 9 by 2 p square plus 1 by 4p. So solution for this problem. First one. 8a cube plus b cube plus 12a square b plus 6ab square. So ಇಲ್ಲಿ ನಾವೇನು ಮಾಡ್ಬೋದು ಅಂದರೆ ಕ್ಯೂಬ್ ರೂಟ್ ಆಫ್ 8a cube equal to 2a. So equal to 2a whole cube plus b cube ಅಂತ ಹೇಳಿದ್ರೆ b whole cube plus ಇಲ್ಲಿ 2a whole square ಅಂತ ಹಾಕಿರ್ತೇವೆ, ಇಲ್ಲಿ b ಹಾಕಿರ್ತೇವೆ. 2 square ಅಂದರೆ 4 ಆಯಿತು. 12 by 4 ಅಂದರೆ 3 ಬರುತ್ತೆ ಇಲ್ಲಿ. ಪ್ಲಸ್ a is 2a, b whole square ಇಲ್ಲಿ 3. ಸೊ ಗೊತ್ತಾಯ್ತಲ್ಲ, ಇದು a plus b whole cube ಫಾರ್ಮುಲಾ. ಸೊ ಯೂಸಿಂಗ್ ಐಡೆಂಟಿಟಿ, ಸೊ ಎಕ್ಸ್ ಪ್ಲಸ್ ತಗೊಳ್ಳೋಣ, ಯಾಕಂದರೆ ಇಲ್ಲಿ a ಇದೆ, ಕನ್ಫ್ಯೂಷನ್ ಆಗೋದು ಬೇಡ. ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3x ಸ್ಕ್ವಯರ್ ವೈ ಪ್ಲಸ್ 3xy ಸ್ಕ್ವಯರ್. ಓಕೆ, ಈ ಐಡೆಂಟಿಟಿ ಯೂಸ್ ಮಾಡಿರೋದಿಲ್ಲಿ. ಈಕ್ವಲ್ ಟು, ಸೊ ನಾವು ಈ ಐಡೆಂಟಿಟಿ ಯೂಸ್ ಮಾಡಿದ್ವಲ್ಲ, ಅಲ್ಲಿಗೆ 2a ಪ್ಲಸ್ ಎಕ್ಸ್ ಅಂದರೆ 2a, ವೈ ಅಂದರೆ b ಹೋಲ್ ಕ್ಯೂಬ್ ಈಕ್ವಲ್ ಟು 2a ಪ್ಲಸ್ b ಇಂಟು 2a ಪ್ಲಸ್ b ಇಂಟು 2a ಪ್ಲಸ್ b is the answer. Second sub question. 8a cube minus b cube minus 12a square b plus 6ab square. ಇಲ್ಲಿ ನೋಡಿ, ಈ ಎರಡು ಟರ್ಮಲ್ಲಿ ನೆಗೆಟಿವ್ ಇದೆ ಆಯಿತಾ, ಇಲ್ಲಿ ಮತ್ತು ಇಲ್ಲಿ ನೆಗೆಟಿವ್ ಇದೆ. ಸೊ ಹಾಗಾಗಿ ನಾವು ಯಾವ ಐಡೆಂಟಿಟಿ ಯೂಸ್ ಮಾಡ್ಬೋದಂದರೆ, ಯೂಸಿಂಗ್ ಐಡೆಂಟಿಟಿ ಇಲ್ಲಿ ಎ ಇದೆ ಅಲ್ಲ, ಹಾಗಾಗಿ ಎಕ್ಸ್ ತಗೋತೇನೆ. ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ವೈ ಪ್ಲಸ್ 3xy ಸ್ಕ್ವೇರ್. ಈ ಐಡೆಂಟಿಟಿ ಯೂಸ್ ಮಾಡ್ಬೋದು. ಈಕ್ವಲ್ ಟು, ಸೊ 8a ಕ್ಯೂಬ್ ಅಂದರೆ ಕ್ಯೂಬ್ ರೂಟ್ ಆಫ್ 8a ಕ್ಯೂಬ್ ಇಸ್ 2a ಹೋಲ್ ಕ್ಯೂಬ್. ನೆಕ್ಸ್ಟು ಮೈನಸ್ b ಹೋಲ್ ಕ್ಯೂಬ್ ಮೈನಸ್ 12 ಅಂತ ಹೇಳಿದ್ರೆ 3 ಇಂಟು 2a ಹೋಲ್ ಸ್ಕ್ವಯರ್ b ಪ್ಲಸ್ 3 ಇಂಟು 2a ಇಂಟು b ಹೋಲ್ ಸ್ಕ್ವೇರ್.
ಸೊ ಇದು ಕಂಪೇರ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಎಕ್ಸ್ ಅಂತ ಹೇಳಿದ್ರೆ 2a. ಸೊ ಎಕ್ಸ್ ಇಸ್ 2a ಮೈನಸ್ ವೈ ಇಸ್ b ಹೋಲ್ ಕ್ಯೂಬ್. 2a ಮೈನಸ್ b ಹೋಲ್ ಕ್ಯೂಬ್ ಅಂತ ಹೇಳಿದ್ರೆ 2a ಮೈನಸ್ b ಇಂಟು 2a ಮೈನಸ್ b ಇಂಟು 2a ಮೈನಸ್ b. ಸೊ 3 ಟೈಮ್ಸ್ ಬರ್ದಿದ್ದಾಯಿತು. ಸೊ ಇಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಸಬ್ ಕ್ವಶನ್. 27 minus 125 a cube minus 135a plus 225 a square ಅಂತ ಇದೆ ಅಲ್ಲ. ಇವಾಗ ನಾವೇನು ಮಾಡೋಣ ಇದಕ್ಕೆ. ಸೊ ಕ್ಯೂಬ್ ರೂಟ್ ಆಫ್ 27 ಈಸ್ 3. ಸೊ ಅಲ್ಲಿಗೆ 3 ಹೋಲ್ ಕ್ಯೂಬ್ ಮೈನಸ್ ಕ್ಯೂಬ್ ರೂಟ್ ಆಫ್ 125 a cube ಈಕ್ವಲ್ ಟು 5 5 25 25 5 125 ಆಗುತ್ತೆ. 5a ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ 5a ಹೋಲ್ ಕ್ಯೂಬ್ ಮೈನಸ್ 3 ಇಂಟು 3 ಹೋಲ್ ಸ್ಕ್ವೇರ್ ಇಂಟು 5a. ಅಲ್ಲಿಗೆ ಎಷ್ಟಾಗುತ್ತೆ ಇದು? 3 3s 9, 9 3s 27, 27 5s ಸೊ 135 ಕರೆಕ್ಟ್ ಆಯಿತು. ಪ್ಲಸ್ 3 ಇಂಟು 3 ಇಂಟು 5a ಹೋಲ್ ಸ್ಕ್ವೇರ್. ಸೊ 25 ಇಂಟು 9 225 ಆಗುತ್ತೆ. ಕರೆಕ್ಟ್ ಆಯಿತು. ಸೊ ಅಲ್ಲಿಗೆ ಏನು ಮಾಡ್ಬೋದಂದರೆ, ಸೊ ಯಾವ ಐಡೆಂಟಿಟಿ? ಸೇಮ್ ಯೂಸಿಂಗ್ ಐಡೆಂಟಿಟಿ. ಯಾವ ಐಡೆಂಟಿಟಿ ಅಂದರೆ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ವೈ ಇಂಟು ಎಕ್ಸ್ ಅಲ್ಲ ಮೈನಸ್ 3x ಸ್ಕ್ವೇರ್ ವೈ ಪ್ಲಸ್ 3x y ಸ್ಕ್ವೇರ್. ಈ ಐಡೆಂಟಿಟಿ ಯೂಸ್ ಮಾಡೋಣ. ಗೊತ್ತಾಯ್ತಲ್ಲ. ಸೊ ಕಂಪೇರ್ ಮಾಡಿದರೆ, ಸೊ ಎಕ್ಸ್ ಅಂತ ಹೇಳಿದ್ರೆ 3, y ಈಸ್ 5a ಹೋಲ್ ಕ್ಯೂಬ್. ಸೊ ಇವಾಗ ಏನು ಮಾಡ್ಬೋದು? 3 ಮೈನಸ್ 5a ಇಂಟು 3 ಮೈನಸ್ 5a ಇಂಟು 3 ಮೈನಸ್ 5a ಇಸ್ ದಿ ಆನ್ಸರ್. Next fourth sub question, this one. Okay, 64a cube minus 27b cube minus 144a square b plus 108ab square. So equal to cube root of 64a cube ಎಷ್ಟು? 4 4s 16, 16 4s 64. ಸೊ 4a ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ಯೂಬ್ ರೂಟ್ ಆಫ್ 27b ಕ್ಯೂಬ್ ಈಸ್ 3 3s 9, 9 3s 27 ಆಗುತ್ತೆ. 3b. ಸೊ ಇದು 4a ಹೋಲ್ ಕ್ಯೂಬ್ ಮೈನಸ್ 3b ಹೋಲ್ ಕ್ಯೂಬ್ ಮೈನಸ್ 3 ಇಂಟು 4a ಹೋಲ್ ಸ್ಕ್ವೇರ್ ಇಂಟು 3b. ಸೊ 4 4s 16, 16 9s 144 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಪ್ಲಸ್ 3 ಇಂಟು a is 4a, b is 3b square. So 9 4s 36, 36 3s 108 ಸರಿ ಇದೆ. ಓಕೆ. ಸೊ ಇಲ್ಲಿ ಯೂಸಿಂಗ್ ಐಡೆಂಟಿಟಿ ನಾವು ಯಾವ್ದು ಯೂಸ್ ಮಾಡಿರೋದಂದರೆ ಯೂಸ್ ಮಾಡ್ಬೋದಂದರೆ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್
equal to x cube minus y cube minus 3x square y plus 3xy square. ಈ ಐಡೆಂಟಿಟಿ ಯೂಸ್ ಮಾಡ್ಬೋದು. ಓಕೆ, ಈಕ್ವಲ್ ಟು ಎಕ್ಸ್ ಅಂದರೆ 4a ಮೈನಸ್ ವೈ ಅಂತ ಹೇಳಿದ್ರೆ 3b ಹೋಲ್ ಕ್ಯೂಬ್ ಈಕ್ವಲ್ ಟು 4a minus 3b into 4a minus 3b into 4a minus 3b. Next, fifth, this question. 27p cube minus 1 divided by 216 minus 9 divided by 2p square plus 1 by 4p ಅಂತ ಇದೆ. ಓಕೆ, ಇದರಲ್ಲಿ ಸೊ ಕ್ಯೂಬ್ ರೂಟ್ ಆಫ್ 27p ಕ್ಯೂಬ್ ಅಂತ ಹೇಳಿದ್ರೆ 3p. ಸೊ 3p ಹೋಲ್ ಕ್ಯೂಬ್ ಮೈನಸ್ ಕ್ಯೂಬ್ ರೂಟ್ ಆಫ್ 216 ಅಂತ ಹೇಳಿದ್ರೆ 8 8 64 64 8 ಆಗೋದಿಲ್ಲ, 6 ಆಗುತ್ತಾ, 36 6 ಓಕೆ, ಇದು 6 ಬರುತ್ತೆ. ಸೊ 1/6 ಹೋಲ್ ಕ್ಯೂಬ್ ಮೈನಸ್ 3 ಇಂಟು 3p ಹೋಲ್ ಸ್ಕ್ವೇರ್ ಇಂಟು 1/6 ಪ್ಲಸ್ 3 ಇಂಟು 3p ಇಂಟು 1/6 ಹೋಲ್ ಸ್ಕ್ವೇರ್. ಓಕೆ, ಸೊ ಇಲ್ಲೂ ಅಷ್ಟೇ ಯೂಸಿಂಗ್ ಐಡೆಂಟಿಟಿ ಯಾವ್ದು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ವೈ ಪ್ಲಸ್ 3x ಸ್ಕ್ವೇರ್ ವೈ ಈಕ್ವಲ್ ಟು ಎಕ್ಸ್ ಅಂದರೆ 3p ಮೈನಸ್ ವೈ ಅಂದರೆ 1/6 ಹೋಲ್ ಕ್ಯೂಬ್. ಸೊ ಈಕ್ವಲ್ ಟು 3p minus 1/6 into 3p minus 1/6 into 3p minus 1/6 is the answer. Okay, thank you so much.